ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 8ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರುವಂತಹ ದಿನ. ಈ ದಶಮಿ ಈ ದಿನ ಬೆಳಿಗ್ಗೆ 11:05 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:10 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿಯತೋ ಭದ್ರ. ಇದು ಈ ದಿನ ಮಧ್ಯಾಹ್ನ 2:01 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಬೆಳಿಗ್ಗೆ 9:01 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:46 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:09 ಅಪರಾಹ್ನ 3:37 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:47 ಬೆಳಿಗ್ಗೆ 8:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:03 ಮಧ್ಯಾಹ್ನ 2:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:46 ಸಂಜೆ 5:23 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ಒಂದು ಲಾಭದ ಸಮಯವನ್ನು ಅನುಸರಣೆ ಮಾಡಿ. ಇದರಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬಹುದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೂ ಕೂಡ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಹಿವಾಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುವಂಥದ್ದು ಈ ಒಂದು ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡೋದ್ರಿಂದ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ನೀವು ನೋಡ್ತಾ ಅದರಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:46. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿ, ನಮ್ಮ ಉದ್ಯೋಗ, ನಾವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಶನಿ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ಕೆಲಸಗಳು ಈ ದಿನ ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸಗಳು ನಿಧಾನ ಆಗುತ್ತೆ, ತುಂಬ ತಡ ಆಗುತ್ತೆ. ಆದರೆ
ಸಹನೆಯಿಂದ ಶಾಂತಿಯಿಂದ ಕೆಲಸಗಳನ್ನು ಯಾರು ಮುಂದುವರಿಸ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲ. ಅದು ಅಂತಿಂಥ ಫಲ ಅಲ್ಲ, ಶಾಶ್ವತವಾದಂಥ ಫಲ ಸಿಕ್ಕತ್ತೆ. ಅಂದರೆ ಪರ್ಮನೆಂಟ್ ಆಗಿರೋವಂಥದ್ದು ನಮಗೆ ದಕ್ಕುವಂಥದ್ದು ಈ ದಿನದಲ್ಲಿ. ಅದಕ್ಕಾಗಿಯೇ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಏಕೆಂದರೆ ಈ ಸಾಧನೆ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಏಕೆಂದರೆ ಇದು ಜ್ಞಾನ ಸಂಪಾದನೆ. ಹಾಗಾಗಿ ಈ ಜ್ಞಾನ ವಿದ್ಯೆ ನಮ್ಮ ಜೊತೆಯಲ್ಲೇ ಇರೋದರಿಂದ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ಮಂದಗತಿಯಲ್ಲಿ ಕೆಲಸಗಳು ನಡೆದರೂ ಕೂಡ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇದನ್ನು ಮುಂದುವರಿಸಿ ನೀವು. ಆದರೆ ಆದಷ್ಟು ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥ ಹೊರ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:52 ಬೆಳಿಗ್ಗೆ 7:59 ಇನ್ನು ಮಧ್ಯಾಹ್ನ 2:41 ಅಪರಾಹ್ನ 3:47 ಇನ್ನು ರಾತ್ರಿ 9:46 ರಾತ್ರಿ 10:37 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳು ಅಥವಾ ಪ್ರಯಾಣ ಆರಂಭ ಆದರೆ ಅದು ಸ್ವಲ್ಪ ತಡ ಆಗುತ್ತೆ, ನಿಧಾನ. ಈಗಾಗಲೇ ಹೇಳಿದಾಗೆ ಶನಿ ನಿಧಾನ ಗತಿಯಲ್ಲಿ ಚಲಿಸೋನಾದ್ರಿಂದ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ. ಹಾಗೆ ಕೆಲಸದ ಒಂದು ಪ್ರಗತಿ ಕೂಡ ನಿಧಾನ ಆಗೋದ್ರ ಜೊತೆಗೆ ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಹಾಗಾಗಿ ಈ ಶನಿ ಹೋರಾದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಅದು. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:46 ಬೆಳಿಗ್ಗೆ 6:52 ಇನ್ನು ಮಧ್ಯಾಹ್ನ 1:34 ಮಧ್ಯಾಹ್ನ 2:41 ಹಾಗೆ ರಾತ್ರಿ 8:53 ರಾತ್ರಿ 9:46 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ರವಿ ಹೋರ ಸೂಕ್ತವಾಗಿಲ್ಲ. ಅದಕ್ಕಾಗಿಯೇ ನೀವು ಈ ರವಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೂ ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರದ ನೌಕರರಾಗಲಿ ಈ ರವಿ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದ್ರೂ ಕೂಡ ಅದು ರವಿ ಹೋರದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:06 ಬೆಳಿಗ್ಗೆ 10:13 ಇನ್ನು ಅಪರಾಹ್ನ 4:54 ಸಂಜೆ 6:01 ಇನ್ನು ರಾತ್ರಿ 11:32 ರಾತ್ರಿ 12:26 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಕುಜ ಹೋರಾದಲ್ಲಿ ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದಾಗಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದಾಗಲಿ ಕುಜ ಹೋರಾದಲ್ಲಿ ಬೇಡ. ಇನ್ನು ನಿಮ್ಮ ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರವನ್ನಾಗಲಿ ಕುಜ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಾಗಲಿ ಯಾವುದೇ ರೀತಿಯ ಸಾಹಸದ ಕೆಲಸವನ್ನು ಈ ಕುಜ ಹೋರಾದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವು ಇಲಾಖೆಗಳಿದೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಹಾಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡ್ತಾ ಸಾಹಸದ ಕೆಲಸವನ್ನು ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಕುಜ ಹೋರಾದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಈ ಕುಜ ಹೋರ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:06 ಇನ್ನು ಅಪರಾಹ್ನ 3:47
ಅಪರಾಹ್ನ 4 ಗಂಟೆ 54 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 39 ನಿಮಿಷದಿಂದ ರಾತ್ರಿ 11 ಗಂಟೆ 32 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸ ಸೂಕ್ತವಾಗಿರುತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಪಠಣ ಮಾಡಬೇಕು, ಪಂಚಾಂಗವನ್ನು ಶ್ರವಣ ಮಾಡಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಈ ಪಂಚಾಂಗವನ್ನು ಅನುಸರಣೆ ಮಾಡಿ ನಾವು ಹೇಳುವಂತಹ ಸಮಯಕ್ಕೆ ಆ ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಅದು ಕಾರ್ಯಸಿದ್ಧಿಗೆ ಕಾರಣವಾಗುತ್ತೆ. ಹಾಗಾಗಿ ನಿಮ್ಮ ಫಲ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಾವು ಮೊನ್ನೆ ತಮ್ಮಲ್ಲಿ ಮನವಿ ಮಾಡಿದಂತೆ ತಾವು ಕಾರ್ಯಕ್ರಮವನ್ನು ನೋಡಿ ಖುಷಿಪಟ್ಟು ಅದರಲ್ಲಿ ಏನೋ ನಿಮಗೆ ಅನುಕೂಲವಾಗಿರುವಂಥ ಕೆಲವಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥ ಒಂದು ಸಮಾಧಾನದಲ್ಲಿ ಕಾರ್ಯಕ್ರಮಕ್ಕೆ ಲೈಕ್ ಕೊಡ್ತಾ ಇದ್ದೀರಿ. ಹಾಗೆ ಹೈಪ್ ಬಟನ್ ಅನ್ನು ಕೂಡ ನೀವು ಪ್ರೆಸ್ ಮಾಡ್ತಾ ಇದ್ದೀರಿ. ಅಂದರೆ ಅದರಲ್ಲಿ ಬರುವಂಥ ಅಂಕಗಳೇನಿದೆ ಅದು ನಮ್ಮ ಕಾರ್ಯಕ್ರಮಕ್ಕೆ ತಾವು ಕೊಡುವಂಥ ಒಂದು ವಿಶೇಷ ಕೊಡುಗೆ ಅದು. ಹಾಗಾಗಿ ಪ್ರತಿನಿತ್ಯ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಕಮೆಂಟ್ ಅನ್ನು ತಿಳಿಸ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಮತ್ತೆ ಹೈಪ್ ಮಾಡುವಂಥದ್ದನ್ನ ಮಾತ್ರ ಮರಿಬೇಡಿ. ಇದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಒಂದು ಕಳಕಳೆಯ ಮನವಿ ತಮ್ಮಲ್ಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ನೆನ್ನೆಯ ಸಂಚಿಕೆಯಲ್ಲಿ ನಿತ್ಯ ನೈಮಿತ್ತಿಕ ಕಾರ್ಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ಭೋಜನದ ಕ್ರಮ, ಅಂದರೆ ಊಟ ಮಾಡುವಂತಹ ಕ್ರಮ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ನೋಡಿದ್ವಿ. ಇನ್ನು ಈ ದಿನದಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನು ನೋಡೋಣ. ಹಾಗೆ ಧರ್ಮಶಾಸ್ತ್ರಗಳು ಹೇಳುವ ಪ್ರಕಾರ ನಾವು ಪ್ರತಿದಿನ ಮಾಡಬೇಕಾಗಿರುವಂಥ ಕೆಲವು ಕೆಲಸ ಕಾರ್ಯಗಳನ್ನು 8 ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. ಇದರಲ್ಲಿ ದಿನದ ಮೊದಲ ಭಾಗದಲ್ಲಿ ಅಂದರೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ಕೂಡಲೇ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಎರಡನೇ ಭಾಗದಲ್ಲಿ ದೇವತಾ ಸ್ತುತಿ, ದೇವರ ಪೂಜೆ, ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು 3 ಮತ್ತು 4ನೇ ಭಾಗದಲ್ಲಿ ಕುಟುಂಬಕ್ಕಾಗಿ ಧನ ಸಂಪಾದನೆಯನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ಅದು ನಿಮಗಾಗಿ ಅಲ್ಲ, ನಿಮ್ಮನ್ನು ಆಶ್ರಯಿಸಿರುವಂಥ ಕುಟುಂಬಸ್ಥರಿಗಾಗಿ ಅದನ್ನು ಮಾಡಲೇಬೇಕು ಅನ್ನುವಂಥದ್ದು. ಅದರಲ್ಲೂ ಪುರುಷರಾದರೆ ಅವರು ನಿಮ್ಮನ್ನು ಆಶ್ರಯಿಸಿರುವಂಥ ಸ್ತ್ರೀ ವರ್ಗದವರಿಗೆ, ಮಕ್ಕಳು, ವೃದ್ಧರು, ಇಂಥವರಿಗೆ ನೀವು ದುಡಿದು ಸಂಪಾದನೆ ಮಾಡಿ ತರಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು 5ನೇ ಭಾಗ ಅನ್ನ ಸಂಸ್ಕಾರ, ಅದು ಮಧ್ಯಾಹ್ನದ ಭೋಜನ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನೆನ್ನೆ ನಾವು ತಿಳ್ಕೊಂಡ್ವಿ. ಇನ್ನು ಈ ದಿನದ 6 ಮತ್ತು 7ನೇ ಭಾಗ ಏನಿದೆ ಇದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಮಧ್ಯಾಹ್ನ ಊಟದ ನಂತರದಲ್ಲಿ ಅವರು ಇತಿಹಾಸ ಅಥವಾ ಪುರಾಣ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಭಗವಂತನ ಲೀಲೆಗಳ ಬಗ್ಗೆ ಹಾಗೆ ಸ್ತುತಿ, ಶ್ರುತಿ, ಸ್ತೋತ್ರಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅಧ್ಯಯನದಲ್ಲಿ ತೊಡಗಬೇಕು ಅನ್ನುವಂಥದ್ದು ಈ ಮಧ್ಯಾಹ್ನದ ನಂತರದಲ್ಲಿ ಸಂಜೆಯ ಸಮಯದವರೆಗೂ ಕೂಡ. ಇನ್ನು ಸಂಜೆ 8ನೇ ಭಾಗ ಏನಿದೆ ಅದು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಅಂದರೆ ಈ ಸಂಜೆಯ ಸಮಯಕ್ಕೆ ನಾವು ಮತ್ತೆ ಭಗವಂತನ ಧ್ಯಾನ ಮಾಡಿ ದೇವರ ದೀಪಗಳನ್ನು ಹಚ್ಚಿಟ್ಟು ದೇವತಾ ಪ್ರಾರ್ಥನೆಯೊಂದಿಗೆ ನಮ್ಮ ಅಧ್ಯಯನವನ್ನು ಸ್ವಲ್ಪ ಕಾಲ ಮುಂದುವರಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಪುನಃ ಪಾಕವನ್ನು ಮಾಡಬೇಕು ಅನ್ನುವಂಥದ್ದು, ಅಂದರೆ ರಾತ್ರಿ ಅಡುಗೆಯನ್ನು ಆ ಒಂದು ಸಂಜೆಯ ಸಮಯದಲ್ಲೇ ಸಿದ್ಧಪಡಿಸಿಕೊಳ್ಳುವಂಥದ್ದು. ಇನ್ನು ಅತಿಥಿಗಳೇನಾದರೂ ಇದ್ದರೆ ಅವರನ್ನು ಸತ್ಕರಿಸಬೇಕು ಸಂಜೆಯಲ್ಲಿ ಅನ್ನುವಂಥದ್ದು ಇದೆ. ಇನ್ನು ಅತಿಥಿಯನ್ನು ಪೂಜೆ ಮಾಡಿ 3 ಗಳಿಗೆಯ ನಂತರ 1:30 ಯಾಮದೊಳಗೆ ಊಟ ಮಾಡಿ ಮಲಗಬೇಕು ಅನ್ನುವಂಥದ್ದು ಇದೆ. ಇನ್ನು ಭೋಜನ ಮಾಡುವಂಥ ಸಂದರ್ಭದಲ್ಲಿ ದೀಪವನ್ನು ಉರಿಸಿರಬೇಕು. ಯಾಕೆಂದರೆ ಸಂಜೆಯ ಸಮಯ ಆಗಿರುತ್ತೆ, ಕತ್ತಲಾಗ್ತಾ ಇರುವಂಥ ಸಮಯ. ಒಂದು ವೇಳೆ ದೀಪ ಏನಾದರೂ ಆರಿ ಹೋದರೆ, ದೀಪ ನಾಶನ ಆದರೆ ಪಾತ್ರವನ್ನು ಮುಟ್ಟಿ, ಅಂದರೆ ನಾವು ಊಟ ಮಾಡ್ತಾ ಇರುವಂಥ ತಟ್ಟೆಯನ್ನು ಹಿಡಿದುಕೊಂಡೇ ಸೂರ್ಯನನ್ನು ಸ್ಮರಣೆ ಮಾಡಿ ಪುನಃ ದೀಪವನ್ನು ನೋಡಿ ಪಾತ್ರೆಯಲ್ಲಿ, ಅಂದರೆ ಆ ತಟ್ಟೆಯಲ್ಲಿದ್ದಷ್ಟು ಅನ್ನವನ್ನು ಮಾತ್ರ
ಊಟ ಮಾಡಬೇಕು, ಬೇರೆ ಅನ್ನವನ್ನು ಬಡಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನಾವು ಹಿರಿಯರ ಶ್ರಾದ್ದವನ್ನು ಮಾಡುವಂಥ ಸಂದರ್ಭ, ಶ್ರಾದ್ದದ ಮುಂಚಿನ ದಿನ, ವ್ಯತಿಪಾತ ಯೋಗ ಇದ್ದಾಗ, ಸಂಕ್ರಾಂತಿ ಇದ್ದಾಗ, ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ದಿನ, ವೈಧೃತಿ ಯೋಗ ಇರುವಂಥ ದಿನ, ಅಲ್ಲಿ ರಾತ್ರಿ ಭೋಜನವನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ರಾತ್ರಿಯಲ್ಲಿ ಚತುರ್ಥ ಯಾಮ ಮತ್ತು ಮೊದಲನೇ ಯಾಮಗಳನ್ನು ವಿದ್ಯಾಭ್ಯಾಸದಿಂದ ಕಳಿಬೇಕು ಅನ್ನುವಂಥದ್ದಿದೆ. ಇನ್ನು ಮಧ್ಯದ 2 ಯಾಮಗಳಲ್ಲಿ ಮಾತ್ರ ನಿದ್ದೆಯನ್ನು ಮಾಡಬೇಕು ಅನ್ನುವಂಥದ್ದು, ಅಂದರೆ 3+3 6 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡಬೇಕು. ಇನ್ನು ಮೊದಲನೇ ಯಾಮ ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ಮತ್ತೆ ವಿದ್ಯಾಭ್ಯಾಸಕ್ಕೆ ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಹೀಗೆ ಪ್ರತಿಯೊಬ್ಬರ ದಿನಚರಿ ಇರಬೇಕು. ಈ ದಿನಚರಿ ಇದ್ದರೆ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಧರ್ಮಸಿಂಧುವಿನಲ್ಲಿ ಉಲ್ಲೇಖಿತವಾಗಿರುವಂಥ ವಿಚಾರ. ಇನ್ನು ಮಲಗುವಂತಹ ಸಂದರ್ಭದಲ್ಲಿ ಪೂರ್ವ, ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಬೇಕು. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಲೇಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ರಾತ್ರಿ ಸೂಕ್ತವನ್ನು ಪಠಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಸುಖಶಾಹಿಗಳನ್ನು ಸ್ಮರಿಸಬೇಕು ಅನ್ನುವಂಥದ್ದಿದೆ. ಅಂದರೆ ಸುಖಶಾಹಿಗಳು ಅಂತ ಹೇಳಿದ್ರೆ ಅಗಸ್ತ್ಯ, ಮಾಧವ, ಮುಚುಕುಂದ ಮುನಿ, ಕಪಿಲ ಮುನಿ, ಆಸ್ತಿಕ ಇವರು ಸುಖಶಾಹಿಗಳು ಅಂತ ಹೇಳಿ ಕರೆಯಲ್ಪಡ್ತಾರೆ. ನಂತರ ವಿಷ್ಣುವಿಗೆ ನಮಸ್ಕಾರ ಮಾಡಿ ಮಲಗಬೇಕು ಅನ್ನುವಂಥದ್ದು. ಇನ್ನು ಸಂಧ್ಯಾ ಸಮಯದಲ್ಲಿ ಧಾನ್ಯದ ಮೇಲೆ, ಕೊಟ್ಟಿಗೆಯಲ್ಲಿ, ದೇವ ಬ್ರಾಹ್ಮಣ ಗುರುಗಳ ಮೇಲ್ಪದಿಯಲ್ಲಿ ಮಲಗಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಅಶುಚಿ ಇದ್ದಾಗ ಮಲಗಬಾರ್ದು ಅನ್ನುವಂಥದ್ದು ಇದೆ. ಅದರಲ್ಲೂ ಹಗಲಿನಲ್ಲಿ ಮಲಗಬಾರ್ದು, ವಸ್ತ್ರರಹಿತವಾಗಿ ಮಲಗಬಾರ್ದು ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ನಿದ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತಾಂಬೂಲ ಏನಾದರೂ ಜಗಿತಾ ಇದ್ರೆ ಅದು ಬಾಯಲ್ಲಿ ಇರಬಾರ್ದು. ಅಂದರೆ ತಾಂಬೂಲ ಜಗಿದ ನಂತರದಲ್ಲೇ ಬಾಯನ್ನು 3 ಆವರ್ತಿ ಮುಕ್ಕಳಿಸಿ ನಂತರ ಮಲಗಬೇಕು ಅನ್ನುವಂಥದ್ದು. ಇನ್ನು ಹಣೆಯಲ್ಲಿ ತಿಲಕ ಇರಬಾರ್ದು ಮಲಗುವಂಥ ಸಂದರ್ಭದಲ್ಲಿ. ಶಿರದಲ್ಲಿ ಹೂವಿರಬಾರ್ದು, ಅಂದರೆ ಸ್ತ್ರೀಯರು ಹೂವನ್ನು ಮುಡ್ಕೊಂಡಿರಬಾರ್ದು ಮಲಗುವಂಥ ಸಂದರ್ಭದಲ್ಲಿ. ಇನ್ನು ಗರ್ಭದಾನೋಕ್ತ ಕಾಲದಲ್ಲಿ ರಾತ್ರಿ 1:15 ಯಾಮದ ನಂತರ ದೀಪ ಇರಲಿ ಇಲ್ಲದೇ ಇರಲಿ ಪತ್ನಿ ಗಮನವನ್ನು ಮಾಡ್ತಕ್ಕದ್ದು ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಪತ್ನಿಯ ಜೊತೆ ಆ ಸಂದರ್ಭದಲ್ಲಿ ಮಲಗಬಹುದು. ಇನ್ನು ಚತುರ್ದಶಿ, ಪರ್ವದಿತಿಗಳಲ್ಲಿ ಹಾಗೆ ಹಗಲಿನಲ್ಲಿ ಪತಿ ಪತ್ನಿಯರು ಒಂದಾಗಿ ಸೇರಬಾರದು. ಒಂದು ವೇಳೆ ಪತಿ ಪತ್ನಿಯರ ಸಮಾಗಮ ಆದರೆ ಅದರಲ್ಲಿ ವಿಧಿ ನಿಷೇಧಾತಿಕ್ರಮ ದೋಷ ಉಂಟಾಗುತ್ತೆ. ಆ ದೋಷ ನಿವಾರಣೆಗೆ ಪ್ರಾಯಶ್ಚಿತ್ತವೂ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಹಗಲಿನಲ್ಲಿ ಸಮಾಗಮ ಆಗಬಾರ್ದು. ಇನ್ನು ಸದಾಕಾಲ ನಿದ್ದೆ ಬರುವವರೆಗೂ ಕೂಡ ಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು, ನಾಮೋಚ್ಚಾರಣೆಯನ್ನು ಮಾಡಬೇಕು. ಇದರಿಂದ ನಾವು ಮಾಡುವಂಥ ತಪಸ್ಸು ಅಥವಾ ಆಚರಿಸುವಂಥ ಯಜ್ಞ ಇತ್ಯಾದಿ ಕರ್ಮಗಳಲ್ಲಿ ಉಂಟಾದಂಥ ನ್ಯೂನ್ಯತೆ ಅಳಿಸಿ ಹೋಗುತ್ತೆ. ಹಾಗಾಗಿ ಹರಿಯ ನಾಮಕ್ಕೆ ಪಾಪ ಪರಿಹಾರ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಪಾಪಿಯೂ ಕೂಡ ಅಷ್ಟು ಪಾಪಗಳನ್ನು ಮಾಡಲಾರ ಅಂಥ ಒಂದು ಶಕ್ತಿ ಇದಕ್ಕಿರುತ್ತೆ. ಇನ್ನು ಲೌಕಿಕವಾಗಲಿ ವೈದಿಕ ಆಗಲಿ ಯಾವುದೇ ಕರ್ಮವೇ ಆಗಲಿ ಅದನ್ನು ಈಶ್ವರಾರ್ಪಣ ಮಾಡಬೇಕು ಅನ್ನುವಂಥದ್ದು ಇದೆ. ಅಂದರೆ ನೀವು ಯಾವುದನ್ನು ಮಾಡ್ತೀರೋ, ಯಾವುದನ್ನು ತಿಂತೀರೋ, ಯಾವುದನ್ನು ಹೋಮಿಸ್ತೀರೋ ಅಥವಾ ಯಾವುದನ್ನು ಕೊಡ್ತೀರೋ, ಯಾವ ತಪಸ್ಸನ್ನು ಮಾಡ್ತೀರೋ ಅದನ್ನು ಭಗವಂತನಿಗೆ ಅರ್ಪಣ ಮಾಡು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನೇ ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಒಂದು ಮಾತು. ಅಂದರೆ ತತ್ ಕುರುಷ್ಟ ಮದರ್ಪಣಂ ಅನ್ನೋವಂಥ ವಿಚಾರ. ಹಾಗೆ ರಾತ್ರಿ 2 ಯಾಮದಷ್ಟು ನಿದ್ರೆಯನ್ನು ಮಾಡಿ ಮತ್ತೆ 4ನೇ ಯಾಮದಲ್ಲಿ ಎದ್ದು ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಇದು ಬ್ರಾಹ್ಮಿ ಮುಹೂರ್ತ. ಹಾಗಾಗಿ ಅಧ್ಯಯನಕ್ಕೆ ಬಹಳ ಸೂಕ್ತವಾಗಿರುವಂತಹ ಸಮಯ ಇದು ಬ್ರಾಹ್ಮಿ ಮುಹೂರ್ತ. ಇಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯೋದಯಕ್ಕೂ ಮುನ್ನ ಬರುವಂತಹ ಅತಿ ಪವಿತ್ರವಾದ ಸಮಯ ಇದು. ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ 1:36 ಮೊದಲು ಆರಂಭ ಆಗುತ್ತೆ ಇದು. ಮತ್ತೆ ಸೂರ್ಯೋದಯಕ್ಕೆ 48 ನಿಮಿಷಗಳ ಮುಂಚೆ ಕೊನೆ ಆಗುತ್ತೆ ಇದು. ಸಾಮಾನ್ಯವಾಗಿ ಇದು ಮುಂಜಾನೆ 4 ಗಂಟೆಯಿಂದ 5:30 ಒಳಗಿರುವಂಥ ಒಂದು ಸಮಯ. ಈ ಸಮಯದಲ್ಲೇ ಅಧ್ಯಯನಕ್ಕೆ ಬಹಳ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಆಯುರ್ವೇದದಲ್ಲೂ ಕೂಡ ಯೋಗದಲ್ಲೂ ಕೂಡ ವಿಶೇಷವಾದಂಥ ಒಂದು ಸಮಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇಲ್ಲಿ ಈ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ವಾತಾವರಣ ಅತ್ಯಂತ ಶುದ್ಧವಾಗಿರುತ್ತೆ. ಮತ್ತೆ ಯಾವುದೇ ರೀತಿಯ ಮಾಲಿನ್ಯ ಇರಲ್ಲ, ಶಬ್ದ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಮನಸ್ಸು ಪ್ರಶಾಂತವಾಗಿದ್ದಂತಹ ಸಂದರ್ಭ ಇದು. ಇಲ್ಲಿ ನಮ್ಮ ಅಧ್ಯಯನಕ್ಕೆ
ಬಹಳ ವಿಶೇಷವಾದಂತಹ ಸಮಯ. ಹಾಗೆ ಧ್ಯಾನ ಮಾಡಲಿಕ್ಕೆ ಏಕಾಗ್ರತೆಗೆ ಇದು ಹೇಳಿ ಮಾಡಿಸಿದಂತಹ ಸಮಯ. ಇದರಿಂದ ಜ್ಞಾನ ವೃದ್ಧಿಯಾಗುತ್ತೆ, ಜೊತೆಗೆ ಸ್ಮರಣ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಅಂದ್ರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಹಿರಿಯರು ಹೇಳ್ತಾ ಇದ್ದಿದ್ದು, ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮ ಓದನ್ನ ಅಥವಾ ನಿಮ್ಮ ಜ್ಞಾನ ಸಂಪಾದನೆಯನ್ನು ಮುಂದುವರಿಸಿ ಅನ್ನುವಂಥದ್ದು. ಈಗಲೂ ಕೂಡ ಕೆಲವು ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲೇ ಸಾಧನೆಯನ್ನ ಮಾಡ್ತಾರೆ. ಇದು ಬಹಳ ವಿಶೇಷ. ಹಾಗಾಗಿ ಈ ಸಮಯದಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಅಂತ ಹೇಳಿದ್ರೆ, ಎದ್ದ ಕೂಡಲೇ ದೇವರ ಸ್ಮರಣೆಯನ್ನು ಮಾಡುವಂಥದ್ದು, ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡುವಂಥದ್ದು, ಇನ್ನು ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಕೆಲವರು ಯೋಗಾಸನ, ವ್ಯಾಯಾಮ ಇತ್ಯಾದಿಗಳನ್ನು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಬಹಳ ಚೈತನ್ಯ ಬರುತ್ತೆ, ಆರೋಗ್ಯಯುತವಾಗಿರುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನಮ್ಮ ವೇದಗಳಲ್ಲಾಗಲಿ, ಪುರಾಣಗಳಲ್ಲಾಗಲಿ ಅಥವಾ ಧರ್ಮ ಗ್ರಂಥಗಳಲ್ಲಾಗಲಿ ಈ ಬ್ರಾಹ್ಮಿ ಮುಹೂರ್ತವನ್ನು ಮಂಗಳಕರ ಅಂತ ಹೇಳಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಅದನ್ನು ನಮ್ಮ ಋಷಿ ಮುನಿಗಳು ಕೂಡ ಹೇಳಿರುವಂಥ ಒಂದು ವಿಚಾರ. ಹಾಗಾಗಿ ಈ ಸಮಯದಲ್ಲಿ ನಿದ್ರೆ ಮಾಡುವಂಥದ್ದನ್ನು ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಿದ್ದಾರೆ. ನಿದ್ರೆಯನ್ನು ತ್ಯಜಿಸಲಿಕ್ಕೆ ಈ ಸಮಯ ಉತ್ತಮವಾಗಿರುವಂಥದ್ದು. ಹಾಗೆ ಈ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮ್ಮ ದೇಹ ಸೌಂದರ್ಯ ಹೆಚ್ಚಾಗುತ್ತೆ, ಶಕ್ತಿ ಹಾಗೆ ಜ್ಞಾನ, ಬುದ್ಧಿವಂತಿಕೆ, ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿಯನ್ನು ಆರಂಭ ಮಾಡೋದ್ರಿಂದ ಇಡೀ ದಿನ ಬಹಳ ಲವಲವಿಕೆಯಿಂದ ಇರ್ತಾರೆ, ತುಂಬ ಚಟುವಟಿಕೆಯಿಂದ ಇರುವಂಥ ಒಂದು ಮನಸ್ಸಾಗುತ್ತೆ. ಹಾಗಾಗಿ ನಾವು ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಂಥದ್ದು, ಯಾಕೆಂದರೆ ಅಲ್ಲಿರುವಂಥ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಕ್ಕತ್ತೆ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ದಿನ ಇಡೀ ಯಶಸ್ವಿಯಾಗುತ್ತೆ. ಹಾಗೆ ತುಂಬ ಹಿಂದೆ ಈ ಪುರಾಣದ ಕಾಲದಲ್ಲಿ ಋಷಿ ಮುನಿಗಳು ಈ ಬ್ರಹ್ಮ ಮುಹೂರ್ತದಲ್ಲೇ ಧ್ಯಾನ ಮಾಡಲಿಕ್ಕೆ ಸೂಕ್ತ ಸಮಯ ಅಂತ ಹೇಳಿ ಪರಿಗಣಿಸಿದ್ರು. ಹಾಗಾಗಿನೇ ದೇವರ ಆರಾಧನೆಯನ್ನು ಮಾಡಲಿಕ್ಕೂ ಕೂಡ, ಅದರಿಂದ ವಿಶೇಷ ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಸಮಯ ಸೂಕ್ತವಾಗಿರುವಂಥದ್ದು. ಹಾಗಾಗಿನೇ ಈ ಧನುರ್ಮಾಸದ ಸಂದರ್ಭದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವಾಲಯದ ಬಾಗಿಲುಗಳು ತೆರೆಯುವಂಥದ್ದು ಕೂಡ ಇದೆ. ಏಕೆಂದರೆ ಇಲ್ಲಿ ದೇವರ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ಬ್ರಹ್ಮ ಮುಹೂರ್ತದಲ್ಲಿ ಯಾರು ನಿದ್ರೆ ಮಾಡ್ತಾರೋ ಅವರ ಪುಣ್ಯದ ಸಮಯಗಳನ್ನು ನಾಶ ಮಾಡುತ್ತೆ ಅನ್ನುವಂಥ ವಿಚಾರ ಇದೆ. ಆದ್ದರಿಂದ ನಿದ್ರೆ ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿನೇ ಇದು ಮೂಢನಂಬಿಕೆ ಅಂತ ಹೇಳಿ ಅನ್ನಿಸ್ಬೋದು, ಆದರೆ ಇದರ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಕೆಲವೊಂದು ವಿಶೇಷ ಲಾಭಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಇಡೀ ಪರಿಸರ ಧನಾತ್ಮಕವಾಗಿರೋದ್ರಿಂದ ಮತ್ತೆ ಆ ಒಂದು ಧನಾತ್ಮಕ ಶಕ್ತಿ ನಮ್ಮೊಳಗಿನಂಥ ಶಕ್ತಿಯೊಂದಿಗೆ ಸೇರಿಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಚೈತನ್ಯ, ಉತ್ಸಾಹ ಚುರುಕುಗೊಳ್ಳುತ್ತೆ. ಅದಕ್ಕಾಗಿನೇ ಯಾರು ಈ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯನ್ನು ತ್ಯಜಿಸಿ ಹೇಳ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಳ್ತಾರೆ, ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷದಿಂದ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಬೆಳಿಗ್ಗೆ ಬೇಗ ಎದ್ದರೆ ಕೆಲಸ ಕಾರ್ಯಗಳು ಕೂಡ ಬೇಗ ಬೇಗ ಆಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಅರ್ಲಿ ಬರ್ಡ್ ಕ್ಯಾಚಸ್ ಮೋರ್ ಫುಡ್ ಅಂತ ಹೇಳಿ. ಅಂದರೆ ಈ ಪಕ್ಷಿಗಳು ನೋಡಿ ಸೂರ್ಯೋದಯದ ಸಮಯಕ್ಕೆ ತಮ್ಮ ಗೂಡುಗಳನ್ನು ಬಿಟ್ಟು ಆಹಾರ ಹುಡುಕ್ತಾ ಹೊರಡುವಂಥ ಸಂದರ್ಭ ಅದು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ ಆ ದಿನದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಈ ಬ್ರಾಹ್ಮಿ ಮುಹೂರ್ತ ತುಂಬಾ ಸಹಾಯಕವಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಆತಂಕ ಇರಲ್ಲ, ಹತಾಶೆ ಕೂಡ ಇರಲ್ಲ. ಹಾಗಾಗಿ ಈ ಮಾನಸಿಕ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚಟುವಟಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರ ಇದೆ. ಬಂಧುಗಳೇ, ನೀವು ಕೂಡ ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ, ವೇದಗಳಲ್ಲಿ ಹೇಳಿರೋ ಪ್ರಕಾರ ಈ ದಿನನಿತ್ಯದ ನೈಮಿತ್ತಿಕ ಚಟುವಟಿಕೆಗಳೇನಿದೆ, ನಿತ್ಯ ಕರ್ಮಗಳೇನಿದೆ, ಅದನ್ನ ನಿಯಮಾನುಸಾರ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಿ. ಕೆಲವರು ಈಗಾಗಲೇ ಇಂಥ ಒಂದು ಪ್ರಯತ್ನದಲ್ಲಿ ಇರಬಹುದು, ಮತ್ತೆ ಕೆಲವರಿಗೆ ಇದನ್ನ ಇನ್ನೂ ರೂಢಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಇರಬಹುದು. ಹಾಗಾಗಿ ಹಿರಿಯರು ಹೇಳಿರುವಂತಹ ವಿಚಾರಗಳನ್ನ ಆದಷ್ಟು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ
ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಈ ದಿನ ಕೂಡ ನಿಮಗೆ ಮಧ್ಯಮ ಫಲಗಳು ಇರುವಂಥ ಸಂದರ್ಭ. ಹಾಗೆ ಈ ದಿನ ಜೀವನದಲ್ಲಿ ಮಾಡಬೇಕಾಗಿರುವಂಥ ಕೆಲವೊಂದು ಪ್ರಮುಖ ವ್ಯವಹಾರಗಳೇನಿದೆ ಅದರ ಬಗ್ಗೆ ಈ ದಿನ ವಿಶೇಷವಾದ ಗಮನವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ತುರ್ತು ಪರಿಸ್ಥಿತಿಯಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುವಂಥದ್ದು. ಹಾಗಾಗಿ ನಿಮ್ಮ ಯೋಜನೆಗಳು ಅಷ್ಟೊಂದು ನಡೀತಾ ಇಲ್ಲ, ಎಲ್ಲ ಒಂದು ಕಡೆ ನೀವು ಕೈ ಹಿಡಿದ ಕೆಲಸಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಹಾಗೆ ಈ ಫಲಿತಾಂಶ ಕೂಡ ತಲೆಕೆಳಕಾಗ್ತಾ ಇದೆ ಅನ್ನುವಂಥವ್ರು ಈ ದಿನ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ಹಾಗಾಗಿ ಅಂಥ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ಆದರೆ ಭಾವೋದ್ವೇಗಕ್ಕೆ ಮಾತ್ರ ಒಳಗಾಗಬಾರ್ದು. ವಸ್ತುನಿಷ್ಠವಾಗಿ ಆ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬ ನಿಮ್ಮ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ತೀರ್ಮಾನಗಳಾಗಲಿ ನಿಮ್ಮ ಅಭಿಪ್ರಾಯಗಳಾಗಲಿ ಈ ದಿನ ಮನ್ನಣೆಗೆ ಒಳಪಡುವಂಥದ್ದು ಇದೆ. ಹಾಗಾಗಿನೇ ಈ ಕುಟುಂಬದವರೆಲ್ಲ ಸೇರಿ ತೆಗೆದುಕೊಳ್ಳುವಂಥ ತೀರ್ಮಾನದ ಬಗ್ಗೆ ಈ ದಿನ ಒಂದು ಮುಕ್ತವಾದಂಥ ಚರ್ಚೆ ನಡೆಯುವಂಥದ್ದು ಇದೆ. ಇದು ಒಂದು ತಿರುವು, ಇದು ಟರ್ನಿಂಗ್ ಪಾಯಿಂಟ್ ಇದು. ಯಾಕೆಂದರೆ ಈ ಚರ್ಚೆಯಲ್ಲಿ ಯಾವ ಒಂದು ಅಂಶ ಹೊರಹೊಮ್ಮತ್ತೋ ಅದರಂತೆ ಮುಂದಿನ ಭವಿಷ್ಯ ನಿರ್ಧಾರ ಆಗುವಂಥದ್ದಿದೆ. ಅದಕ್ಕಾಗಿ ಈ ದಿನ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವು ಹಣಕಾಸಿನ ವಿಚಾರದಲ್ಲಿ ಸ್ವಂತ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಯಬಹುದು ನೀವು. ಅದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಅನಿರೀಕ್ಷಿತ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲಸಗಳು ನಿಧಾನ ಆಗ್ಬೋದು, ಆದರೂ ಕೂಡ ಸಹನೆಯಿಂದ ನೀವು ಕೆಲಸಗಳನ್ನು ಮುಂದುವರಿಸಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಅದರಲ್ಲೂ ಈ ದಿನ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂಥ ಯಶಸ್ಸಿದೆ. ಹಾಗಾಗಿ ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ಸನ್ನಿವೇಶ ಕೂಡ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದರ ಮೂಲವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮಗೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಹುಡುಕುವಲ್ಲಿ ಸಹಾಯಕವಾಗುತ್ತೆ. ಅದರಲ್ಲೂ ಹೇಳಿ ಕೇಳಿ ಈ ದಿನ ಸ್ಥಿರವಾಸರ ಶನಿವಾರ. ಆದ್ದರಿಂದ ಈ ದಿನ ನೀವು ಕೈಗೊಳ್ಳುವಂಥ ಪರಿಹಾರಗಳೇನಿದೆ ಅಥವಾ ಪ್ರಯತ್ನಗಳೇನಿದೆ ಅದು ನಿಮಗೆ ಸ್ಥಿರವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾರನ್ನೂ ಕೂಡ ನೀವು ನಂಬಲ್ಲ. ಯಾಕೆಂದರೆ ಈಗಾಗಲೇ ನಿಮಗೆ ಆಗಿರುವಂಥ ಅನುಭವ ನಿಮಗೆ ಒಳ್ಳೆಯ ಪಾಠವನ್ನು ಈ ದಿನ ಹೇಳಿಕೊಟ್ಟಿದೆ. ಅದಕ್ಕಾಗಿ ಹಣದ ವಿಚಾರದಲ್ಲಿ ಬಹಳ ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಸಂದರ್ಭ ಇದು. ಇನ್ನು ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಅದಕ್ಕೆ ನಿಮ್ಮ ಒಡ ಹುಟ್ಟಿದವರು ಕೂಡ ಸಹಕರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಮನೆಯೊಳಗೆ ಏನಾದರೂ ಬಂದರೆ ಅದನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ನೀವೇ ರಾಜಿಗೆ ಮುಂದಾಗುವಂಥದ್ದು, ಎಲ್ಲ ಒಂದು ಕಡೆ ಒಪ್ಪಂದಕ್ಕೆ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಬುದ್ಧಿವಂತರ ಲಕ್ಷಣ ಕೂಡ. ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಾಗಲಿ ನಿಮ್ಮ ವೃತ್ತಿಪರ ವ್ಯವಹಾರದಲ್ಲಾಗಲಿ ಅನಿರೀಕ್ಷಿತ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕಾರ್ಯದಕ್ಷತೆಯಾಗಲಿ ನಿಮ್ಮ ಒಂದು ಟ್ಯಾಲೆಂಟನ್ನಾಗಲಿ ತೋರಿಸಲಿಕ್ಕೆ ಅವಕಾಶ ಇದೆ. ಮೇಲಧಿಕಾರಿಗಳು ಕೂಡ ಸಂತೃಪ್ತರಾಗ್ತಾರೆ. ಹಾಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಅಭಿಮಾನ ಹೆಮ್ಮೆ ಮೂಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಾಧಾರಣ ದಿನ ಅನಿಸಿದ್ರೂ ಕೂಡ ನಿಮ್ಮ ಸಾಧನೆಯಲ್ಲಿ ಮಾತ್ರ ಅದ್ವಿತೀಯ ದಿನವಾಗಿ ಇರುತ್ತೆ. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರು, ಏಕೆಂದರೆ ಕುಜ ಬೇರೆ ನಿಮಗೆ ಈ ಕುಟುಂಬ ಸ್ಥಾನದಲ್ಲಿ ಇದ್ದಾನೆ, 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸ್ಪರ್ಧೆ ನಿಮ್ಮ ಸಾಹಸ ಈ ದಿನ ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತಂದುಕೊಡುತ್ತೆ. ಈ ಸ್ಪರ್ಧೆಯ ಫಲಿತಾಂಶ ನಿಮಗೆ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂದರ್ಭವನ್ನು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 12ರ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಬೆಳಗಿನ ಅವಧಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಒಂದು ವೇಳೆ ಕೆಲಸ ಮುಗಿದ್ರೂ ಕೂಡ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ತೃಪ್ತಿಯನ್ನು ತರಲ್ಲ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಬಹುದು. ಇನ್ನು ಈ ದಿನ ಕೆಲವೊಂದು ಹೊಸ ಕೆಲಸಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮಗೆ ಒಂದು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಬದಲಾವಣೆ ಬೇಕು ಅಂತ ಹೇಳಿ ಬಯಸುವಂಥ ಸಂದರ್ಭ ಇದು. ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ನೀವು ಯಾವುದೇ ರೀತಿಯ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಕೆಲಸದ ಸ್ಥಳದಲ್ಲಾಗಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಾಗಲಿ ನಿಮ್ಮ ಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜೋಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದು ಮನಸ್ಸಿಗೆ ತುಂಬ ಒತ್ತಡವನ್ನು ತರುವಂಥ ಸಂದರ್ಭ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮನಸ್ಸು ಖುಷಿಯಾಗಿರಬೇಕು ಅಥವಾ ಕೆಲಸ ಕಾರ್ಯಗಳಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನು ಮೊದಲು ನೀವು ಗ್ರಹಿಸಬೇಕು. ಅದರ ಸಾಧಕ ಬಾಧಕಗಳನ್ನು ನೋಡಿ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಮನೆಯವರ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಫಲಿಸಲ್ಲ. ಹಾಗಾಗಿ ಚರ್ಚೆ ಈ ವಿನಾಕಾರಣ ಒಂದು ವಾದಕ್ಕೆ ವಿವಾದಕ್ಕೆ ಕಾರಣ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ತುಂಬ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಈ ದಿನ ಆದಷ್ಟು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನೀವು ಮಾಡುವಂಥ ಒಂದು ಪ್ರಯಾಣ ಅಥವಾ ಪ್ರವಾಸ ಅದು ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅಥವಾ ಆದಷ್ಟು ದೂರದ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಈ ದಿನ 11ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಅದರಲ್ಲೂ ಈ ದಿನದ ಮೊದಲ ಭಾಗದಲ್ಲೇ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಉತ್ಸಾಹ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಕೆಲಸಕ್ಕೆ ನೀವು ತೆಗೆದುಕೊಳ್ಳುವಂಥ ಸಮಯ ಬಹಳ ಕಡಿಮೆ. ಏಕೆಂದರೆ ಈ ಕೆಲಸದ ಬಗ್ಗೆ ನಿಮಗಿರುವಂಥ ಒಂದು ಉತ್ಸಾಹ, ಇನ್ವಾಲ್ವ್ಮೆಂಟ್ ಏನಿದೆ, ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಈ ದಿನ ಹೆಚ್ಚು ಕೆಲಸವನ್ನು ಮಾಡಿ ಒತ್ತಡವನ್ನು ಮಾತ್ರ ತಂದುಕೊಳ್ಬೇಡಿ. ಇದೊಂದರ ಕಡೆ ನೀವು ತುಂಬ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ದಿನ ಭೂ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನ ಲಾಭ ಕೂಡ ಇರುತ್ತೆ. ಇನ್ನು ವ್ಯಾಪಾರದಲ್ಲಿ ವಾತಾವರಣ ಅನುಕೂಲಕರವಾಗಿರೋದ್ರಿಂದ ಯಾವುದೇ ರೀತಿಯ ವ್ಯಾಪಾರ ಇದ್ದರೆ ಅದನ್ನು ವಿಸ್ತರಣೆ ಮಾಡುವಂಥದ್ದಾಗಲಿ, ಅದಕ್ಕಾಗಿ ಹೆಚ್ಚು ಬಂಡವಾಳ ತೊಡಗಿಸುವಂಥ ವಿಚಾರವನ್ನಾಗಲಿ ಈ ದಿನ ನೀವು ಯೋಚನೆ ಮಾಡಬಹುದು. ಏಕೆಂದರೆ ಆ ಒಂದು ಕನ್ಸಿಡ್ರೇಷನಿಂದನೇ ನಿಮಗೆ ಮುಂದೆ ಒಳ್ಳೆಯ ಲಾಭ ಸಿಕ್ಕತ್ತೆ. ಇನ್ನು ಈ ದಿನ ಒಂದು ಸಣ್ಣ ಅನಾರೋಗ್ಯದ ಸೂಚನೆಗಳೆಲ್ಲೋ ಕಾಣಿಸ್ಬೋದು ನಿಮಗೆ. ಅದಕ್ಕಾಗಿಯೇ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಅಗತ್ಯ ಇದೆ. ಹಾಗೆ ಈ ದಿನ ನೀವು ಬಯಸಿದಂತಹ ಯಶಸ್ಸನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ನೀವು ಮುಂದೆ ಏನನ್ನು ಸಾಧಿಸಬೇಕು ಅಂತ ಇದ್ದೀರೋ ಅದರ ಕಡೆ ಈ ದಿನ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸುಮ್ಮನೆ ಇದ್ದರೆ ಯಾವುದೂ ಕೂಡ ನಿಮ್ಮ ಹತ್ರ ಬರಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ರೀತಿಯ ಫಲ ನಿಮ್ಮದಾಗುತ್ತೆ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಈ ದಿನ ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಶಾಂತಿ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ, ಕುಟುಂಬದ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಅಂದುಕೊಂಡಂತೆ ಕೆಲಸಗಳಾಗುತ್ತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಈ ದಿನ ಎಷ್ಟೋ ಸನ್ನಿವೇಶಗಳು ನಿಮ್ಮ ಪರವಾಗಿ, ನಿಮ್ಮ ಫೇವರಬಲ್ ಆಗಿ ಕೆಲಸಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಅದರಲ್ಲೂ ಈ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಚತುರತೆ ಏನಿದೆ, ಚಾತುರ್ಯ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಈ ದಿನ ಇದೆ. ಹಾಗಾಗಿ ಅಂಥ ಅವಕಾಶಗಳಿಂದಲೇ ಈ ದಿನ ನೀವು ಜನಮನ್ನಣೆಯನ್ನು ಗಳಿಸುವಂಥದ್ದು, ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ಈ ದಿನ ಕೇಂದ್ರ ಬಿಂದು. ಹಾಗಾಗಿ ಕೆಲವೊಂದು ಕೆಲಸದಲ್ಲಾಗಲಿ ಮಾತಿನಲ್ಲಾಗಲಿ ಕೆಲವರನ್ನು ಮೋಡಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ತೃಪ್ತಿಯ ದಿನ. ಇನ್ನು ಈ ಮನೆಗೆ ಬರುವಂಥ ನೆಂಟರಿಷ್ಟರಿದ್ದಾರಲ್ಲ, ಇವರಿಂದ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಈ ದಿನ ಒಂದೆರಡು ಮಾತುಗಳನ್ನು ಖರ್ಚು ಮಾಡಬೇಕಾದಂಥ ಸಂದರ್ಭ ಕೂಡ ಬರಬಹುದು. ಹಾಗೆ ಈ ದಿನ ಕೆಲಸ ಕಾರ್ಯಗಳನ್ನು ನಿಮ್ಮ ಒಂದು ಸೃಜನಾತ್ಮಕತೆಯಿಂದ, ಅದರಲ್ಲೂ ವಿಶೇಷವಾಗಿ ಕಲಾವಿದರೇನಾದರೂ ಆಗಿದ್ದರೆ ನಿಮಗೆ ಉತ್ತಮವಾದಂಥ ಒಂದು ವೇದಿಕೆ ಸಿಕ್ಕತ್ತೆ. ನಿಮ್ಮ ಒಂದು ಕಲಾ ನೈಪುಣ್ಯತೆಗೆ ಅಥವಾ ನಿಮ್ಮ ಒಂದು ಪ್ರತಿಭೆಗೆ ಈ ದಿನ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಈ ದಿನ ಲಾಭ ಇದೆ. ಹಾಗೆ ಹಳೆಯ ಸಾಲಗಳನ್ನು ತೀರಿಸುವಂಥದ್ದಾಗಲಿ ಅಥವಾ ನೀವು ಕೊಟ್ಟಿರುವಂಥ ಹಣವನ್ನು ವಾಪಸ್ಸು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಾಗಲಿ ಈ ದಿನ ಭಾಗಶಃ ಯಶಸ್ಸಿದೆ. ಆದರೆ ಪ್ರಯತ್ನ ಮಾತ್ರ ಬಿಡಬೇಡಿ, ಮುಂದುವರಿಸಿ. ಇನ್ನು ಈ ದಿನ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂಥದ್ದು, ಬೇರೆಯವರನ್ನು ಕೂಡ ಪ್ರೇರೇಪಣೆ ಮಾಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮನ್ನು ಅನುಕರಣೆ ಮಾಡುವಂಥವರು ತುಂಬ ಜನ ಇದ್ದಾರೆ. ಹಾಗಾಗಿ ನೀವು ಒಂದು ರೋಲ್ ಮಾಡೆಲ್ ಅನ್ನೋವಂಥ ರೀತಿಯಲ್ಲಿ ಗುರುತಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ನಡೆ ನುಡಿಯಲ್ಲಿ ಸ್ವಲ್ಪ ಎಚ್ಚರದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಅಮ್ಮನವರ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನವಮ ಸ್ಥಾನದಲ್ಲಿದ್ದಾನೆ, ಭಾಗ್ಯಸ್ಥಾನ. ಭಾಗ್ಯೋದಯ ಆಗಬೇಕು, ಆದರೆ ಎಲ್ಲೋ ಒಂದು ಕಡೆ ಮೋಡ ಮುಸುಕಿದಂತೆ ಬರುವಂಥ ಭಾಗ್ಯ ಕೂಡ ನಿಮ್ಮ ಕೈಗೆ ಬರಲ್ಲ. ಇನ್ನು ಕೆಲವು ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶ ಕೈಗೆ ಬಂದ ತುತ್ತು ಬಾಯಿಯವರೆಗೂ ಬರಲ್ಲ. ಅಂಥ ಒಂದು ಸಂದರ್ಭ ಈ ದಿನ ನಿಮಗಾಗಿ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಮುಂದುವರಿಸಿ, ಆದರೆ ನಿರಾಸೆಯನ್ನು ಮಾತ್ರ ನೀವು ಪಡಬಾರ್ದು. ಅಂದರೆ ಇವತ್ತಲ್ಲ ನಾಳೆ ಆ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಹನೆ ಈ ದಿನ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿಗೆ ಸ್ವಲ್ಪ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಅವರ ಅಭಿಪ್ರಾಯವನ್ನಾಗಲಿ ಅವರ ಒಂದು ನಿರೀಕ್ಷೆಗಳನ್ನಾಗಲಿ ಈ ದಿನ ನೀವು ಕನ್ಸಿಡರ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಸ್ವಲ್ಪ ವಿರಸದ ವಾತಾವರಣ ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಈ ತೀರ್ಮಾನವನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತತೆಯಿಂದಲೇ ಕೂಡಿರುವಂಥದ್ದು. ನೀವು ಅಂದುಕೊಂಡಂಥ ಶಿಸ್ತು ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ನಿಮ್ಮಂತೆ ಆ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಳೋದಕ್ಕಿಂತ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದು ಜಾಣತನ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ವಾಹನದಿಂದ ಏನೇನೂ ಲಾಭ ಇಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ, ಅದರಲ್ಲೂ ಅಧಿಕಾರಿಗಳ ಸ್ವಲ್ಪ ಕಿರುಕುಳ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಸಹನೆಯಿಂದಲೇ ನೀವು ಅನುಭವಿಸಬೇಕಾಗತ್ತೆ. ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಮನೆಗಾಗಿ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನದ ಆಹಾರ ವಿಹಾರಾದಿಗಳು ಕೂಡ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನು ತರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದರಲ್ಲೂ ಈ ನೀರಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ದಿನ ಎಲ್ಲೋ ಒಂದು ಕಡೆ ಜಲಗಂಡಾಂತರ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ.
ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಇಲ್ಲಿ ಮಿಶ್ರ ಫಲ ಅಂತ ಹೇಳಿದ್ರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಈ ದಿನ ಪೂರ್ಣ ಆಗಲ್ಲ, ಪೂರ್ಣ ಪ್ರಮಾಣದ ಫಲಿತಾಂಶ ಬರಲ್ಲ. ಹಾಗಾಗಿ ಈ ದಿನದ ಕೆಲಸ ಯಾವತ್ತೋ ಒಂದು ಫಲಿತಾಂಶವನ್ನು ನಿಮಗೆ ತಂದು ಕೊಡುತ್ತೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಒಂದು ಬೀಜವನ್ನು ಬಿತ್ತಿದ್ರೆ ಅದು ಸಸಿಯಾಗಿ ಸ್ವಲ್ಪ ಬೆಳೆದ ನಂತರದಲ್ಲೇ ಅದು ಕೊಡುವಂಥ ಫಲವನ್ನು ಕೊಡಬೇಕು. ಅಲ್ಲಿಯವರೆಗೂ ನೀವು ಅದಕ್ಕೆ ಶುಶ್ರೂಷೆಯನ್ನಷ್ಟೇ ಮಾಡುವಂಥ ಕರ್ತವ್ಯ. ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಕೆಲಸದ ಹಿಂದೆಯೇ ನೀವು ಇದ್ದು ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಎಲ್ಲವೂ ಕೂಡ ನಿಮಗೆ ಹಠಾತ್ತಾಗೆ ಸಂಭವಿಸುವಂಥದ್ದು. ಹಾಗಾಗಿ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಈ ಪ್ರಯಾಣದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣ ಏನಾದರೂ ಇದ್ದರೆ ಮುಂದೂಡುವಂಥದ್ದೇ ಕ್ಷೇಮ. ಇನ್ನು ಬೇರೆಯವರ ವಾಹನವನ್ನು ನೀವು ಓಡಿಸುವಂಥದ್ದಾಗಲಿ ಅಥವಾ ನಿಮ್ಮ ವಾಹನವನ್ನು ಬೇರೆಯವರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನೀವು ಸ್ವಲ್ಪ ಅದೃಷ್ಟದ ಜೊತೆ ಆಟ ಆಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಎಲ್ಲಿಯವರೆಗೆ ನಿಮ್ಮ ಅದೃಷ್ಟವನ್ನು ಆಟಕ್ಕೆ ಉಪಯೋಗಿಸ್ಕೊಳ್ತೀರೋ ಅಲ್ಲಿಯವರೆಗೂ ನಿಮಗೆ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳ ಕಾಟ ಕೂಡ ನಿಮಗೆ ಇದ್ದೇ ಇರುತ್ತೆ. ಅವರ ಕಡೆ ಕೂಡ ಈ ದಿನ ನೀವು ಗಮನ ಕೊಡಬೇಕು. ಜೊತೆಗೆ ಈ ವ್ಯವಹಾರಗಳಲ್ಲಿ ಸ್ವಲ್ಪ ನಿರುತ್ಸಾಹದ ವಾತಾವರಣ ಕೂಡ ಇರುವಂಥದ್ದು. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಯಾರು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೋ ಅಂಥವರಿಂದ ಸಹಾಯ ಸಿಕ್ಕಲ್ಲ. ಹಾಗಾಗಿ ಒಂದು ಕಡೆ ನಿರುತ್ಸಾಹ, ಒಂದು ಕಡೆ ಬೇಸರ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಫಲಿತಾಂಶಗಳು ಏನೇ ಬರಲಿ ಈ ವ್ಯವಹಾರದಲ್ಲಿ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಭಿನ್ನಾಭಿಪ್ರಾಯಗಳಿರುವಂಥ ಸಂದರ್ಭ ಇರುತ್ತೆ. ಜಾಗ್ರತೆ. ಒಟ್ಟಾರೆ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ ಇರುತ್ತೆ. ಹಾಗೆ ಈ ದಿನ ನೀವು ಯಾರನ್ನ ನಿರೀಕ್ಷೆ ಮಾಡ್ತೀರೋ ಅಂಥವರು ನಿಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅಂಥವರ ಜೊತೆಯಲ್ಲಿ ಒಡನಾಟ ಇರುತ್ತೆ, ಒಂದು ಮಾತುಕತೆ ಇರುತ್ತೆ, ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಇರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮಿತ್ರರಾಗಲಿ, ಹಳೆಯ ಸ್ನೇಹಿತರಾಗಲಿ ಅಥವಾ ಪ್ರೀತಿ ಪಾತ್ರರಾಗಲಿ ಈ ದಿನ ನಿಮ್ಮ ಕಷ್ಟ ಸುಖಗಳನ್ನು ಕೂಡ ಆಲಿಸುವಂಥವ್ರು. ಹಾಗಾಗಿ ನಿಮಗೆ ಬೇಕಾದಂತಹ ಒಂದು ಒಳ್ಳೆಯ ಸಪೋರ್ಟ್ ಈ ದಿನ ನಿಮಗೆ ಸಿಕ್ಕತ್ತೆ, ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳು ಈ ದಿನ ನಿಮ್ಮ ಸ್ವಂತ ಆಲೋಚನೆಯಂತೆಯೇ ಮುಂದುವರಿಯುವಂಥದ್ದು. ಅದಕ್ಕಾಗಿ ಯಾವುದೇ ರೀತಿಯ ಫಲಿತಾಂಶಗಳು ಬಂದರೂ ಕೂಡ ಅದನ್ನು ನೀವೇ ಹೊರಬೇಕಾಗತ್ತೆ. ಏಕೆಂದರೆ ಅದು ನಿಮ್ಮ ಸ್ವಂತದ ಆಲೋಚನೆ, ನಿಮ್ಮ ಸ್ವಂತದ ಪ್ರಯತ್ನ, ಸ್ವಂತದ ತೀರ್ಮಾನ ಅದು. ಹಾಗಾಗಿ ಬೇರೆಯವರನ್ನು ದೂಷಣೆ ಮಾಡುವಂಥ ಅಗತ್ಯತೆ ಇಲ್ಲಿ ಕಾಣಿಸಲ್ಲ. ಏಕೆಂದರೆ ಅದು ಸ್ವಯಂಕೃತವಾಗಿ ನೀವೇ ತೆಗೆದುಕೊಂಡಂಥ ನಿರ್ಧಾರಗಳದು. ಅದರಲ್ಲಿ ಒಂದು ರೀತಿಯಲ್ಲಿ ಖುಷಿ ಸಿಕ್ಕತ್ತೆ ನಿಮಗೆ. ಏಕೆಂದರೆ ನಿಮ್ಮದೇ ಕುದುರೆ, ನಿಮ್ಮದೇ ಬಯಲು. ಈ ಒಂದು ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಭವಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಹೊಸ ವಿಚಾರಗಳನ್ನು ಕೂಡ ತಿಳಿಯುವಂಥದ್ದು ಇದೆ. ಮಾರಾಟಗಾರರಿಗೆ ಒಳ್ಳೆಯ ಲಾಭ ಇದೆ. ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ತೃಪ್ತಿ ಕಾಣುವಂಥ ಸಂದರ್ಭ ಇದೆ. ಒಟ್ಟಾರೆ ನೀವು ಯಾವುದೇ ವಸ್ತುವನ್ನು ಮಾರಾಟ ಮಾಡಿ, ಖರೀದಿ ಮಾಡಿ ಅದರಲ್ಲಿ ಅನುಕೂಲಕರವಾದಂಥ ಒಂದು ಫಲಿತಾಂಶ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ ಏನಾದರೂ ಇದ್ದರೆ ಈ ದಿನ ತೀರ್ಮಾನ ಕೈಗೊಳ್ಬೋದು. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ಈ ದಿನ ಅರ್ಧಂಬರ್ಧಾಗಿ ನಿಂತು ಹೋದಂಥ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಏಕೆಂದರೆ ಕೆಲಸಕ್ಕೆ ಒಂದು ಚಾಲನೆಯನ್ನು ಕೊಡ್ತೀರಿ. ಹಾಗೆ ಕೆಲಸ ನಿಧಾನ ಆಗ್ಬೋದು, ಆದರೆ ಉತ್ತಮ ಫಲವನ್ನು ಅದು ಮುಂದೆ ತಂದು ಕೊಡುತ್ತೆ. ಈ ದಿನ ಆದಾಯ ಚೆನ್ನಾಗಿದೆ, ಆದರೆ ಉಳಿತಾಯದ ಮನೋಭಾವ ಕೂಡ ಸ್ವಲ್ಪ ಮಟ್ಟಿಗೆ ಇರಬೇಕು ಅನ್ನುವಂಥದ್ದು ನಿಮ್ಮ
ಕುಟುಂಬಸ್ಥರ ಅಪೇಕ್ಷೆ. ಹಾಗಾಗಿ ಅವರ ಅಪೇಕ್ಷೆಯಂತೆಯೇ ಈ ದಿನ ನಡ್ಕೊಳ್ಳಿ. ಎಲ್ಲ ವಿಚಾರದಲ್ಲೂ ಕೂಡ ಅವರನ್ನೇ ಮುಂದು ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಅರ್ಧನಾರೀಶ್ವರಿ ಸ್ತೋತ್ರವನ್ನ ಈ ದಿನ ಹೇಳ್ಕೊಳ್ಳಿ. ಮೃತ್ಯುಂಜಯ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಶಿವಷಡಕ್ಷರಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, 6ನೇ ಮನೆ, ವಿಶೇಷವಾದಂಥ ಪ್ರಗತಿ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಈ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಈ ದಿನ ನಿಮಗೆ ತುಂಬ ನೆಮ್ಮದಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಅದರ ಪ್ರಗತಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನೇ ಸುವರ್ಣಾವಕಾಶಗಳು ಅಂತ ಹೇಳೇ ಕರೆಯುವಂಥದ್ದು. ಅಂದರೆ ಚಿನ್ನದಂಥ ಅವಕಾಶ ಅದು. ಅದನ್ನು ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ, ಯಾಮಾರಬೇಡಿ ಈ ದಿನ. ಹಾಗಾಗಿ ಸಮಯ ನೋಡಿ ಆ ಕೆಲಸಗಳನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದಿನ ನಿಮಗೆ ತುಂಬ ಟೈಮ್ ಸೆನ್ಸ್ ಅನ್ನುವಂಥದ್ದು ಬೇಕು, ಸಮಯ ಪ್ರಜ್ಞೆ ಬೇಕು. ಅದರಿಂದ ನಿಮ್ಮ ಪ್ರಯತ್ನಗಳು ವಿಶೇಷ ಪ್ರಗತಿಯನ್ನು ಕಾಣುತ್ತೆ. ಇನ್ನು ಈ ದಿನದ ಆಲೋಚನೆಗಳು ತುಂಬ ಸ್ಥಿರವಾಗಿರುತ್ತೆ. ಅದರಲ್ಲೂ ನಾಳಿನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ವ್ಯವಹಾರಗಳನ್ನು ಮಾಡುವಂಥವ್ರು ನೀವು. ಸ್ವಲ್ಪ ಈ ಬಿಸ್ನೆಸ್ ಮೈಂಡ್ ಕೂಡ ಈ ದಿನ ಇರುತ್ತೆ. ಹಾಗಾಗಿ ಪ್ರತಿ ಕೆಲಸದಲ್ಲಿ ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ, ಎಲ್ಲಿ ಅನುಕೂಲ ಎಲ್ಲಿ ಅನಾನುಕೂಲ, ಈ ರೀತಿಯ ಲೆಕ್ಕಾಚಾರ ಬಹಳ ಚೆನ್ನಾಗಿ ಓಡುತ್ತೆ ಈ ದಿನದಲ್ಲಿ. ಅದಕ್ಕಾಗಿ ಒಂದು ನಾಳೆಗಾಗಿ ಒಂದು ವಿಷನ್ ಇಟ್ಟುಕೊಂಡು ಈ ದಿನ ತೀರ್ಮಾನ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅದನ್ನು ನಿಧಾನವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಧಾನವೇ ಪ್ರಧಾನ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ. ಆದರೂ ಕೂಡ ಶ್ರಮ ಆಗ್ತಾ ಇದೆ ಅಂತ ಹೇಳಿ ಹೆದರಬಾರ್ದು, ಕೆಲಸಗಳನ್ನು ಮುಂದುವರಿಸಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ಇದ್ದಂಥ ಒಂದು ಗೊಂದಲ ಏನಿದೆ ಅಥವಾ ಸಮಸ್ಯೆ ಏನಿದೆ ಅದು ನಿವಾರಣೆಯ ಹಂತವನ್ನು ತಲುಪುವಂಥ ಸಾಧ್ಯತೆ ಇದೆ. ಯಾರೋ ಹಿರಿಯರು ಅಥವಾ ನಿಮ್ಮ ಮಿತ್ರರು, ಬಂಧುಗಳು ಈ ದಿನ ನಿಮಗೆ ಹಣದ ನೆರವು ಅಥವಾ ಹಣದ ಬಗ್ಗೆ ಬೇಕಾದಂಥ ಒಂದು ಒಳ್ಳೆಯ ಸಲಹೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಆದಾಯ ಉತ್ತಮವಾಗಿರುತ್ತೆ. ಒಳ್ಳೆಯ ಫಲ ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶತ್ರುಗಳ ಕಾಟ ಈ ದಿನ ಸ್ವಲ್ಪ ಹೆಚ್ಚಾಗೇ ಇರುತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಸಂದೇಶ ಬರ್ತಾ ಇದೆ. ಏಕೆಂದರೆ ಕೆಲವು ವಿಚಾರಗಳಲ್ಲಿ ನೀವು ಆತುರದ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಕೆಲವು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ಹಾಗೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ನಿಮಗೆ ಕಡಿಮೆ ಈ ದಿನ. ಅದರಲ್ಲೂ ಈ ಪಂಚಮದಲ್ಲಿ ಚಂದ್ರ ಇದ್ದಾಗ ನಿಮಗೆ 5 ರೀತಿಯ ಆಟಗಳು ಆಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಇದು ಯಾವತ್ತೂ ಕೂಡ ಅಷ್ಟೊಂದು ಅನುಕೂಲವನ್ನು ತರುವಂಥದ್ದಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಮಾಡಿಕೊಳ್ಳಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲಸಗಳು ನಿಧಾನ ಆಗ್ಬೋದು. ಆದರೆ ನಿಧಾನ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕೆಲಸದ ಬಗ್ಗೆ ನಿಮಗೆ ನಿರಾಸಕ್ತಿ ಮೂಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥ ಒಂದು ಪರಿಸ್ಥಿತಿ ಬರಬಹುದು. ಇದು ಒಂದು ಕೆಲಸಕ್ಕೆ ಒಂದು ಫಲಿತಾಂಶ ಬರುವವರೆಗೂ ಕೂಡ ಒಂದು ಲಾಜಿಕಲ್ ಎಂಡನ್ನು ತರುವಂಥ ಒಂದು ಪ್ರಯತ್ನದಲ್ಲಿದ್ದರೆ ಉತ್ತಮ. ಹಾಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು. ಅದರಂತೆ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಒಂದು ರಬ್ಬರನ್ನು ಎಷ್ಟು ಸಾಧ್ಯವೋ ಅಷ್ಟು ಎಳಿಬೇಕು. ಆದರೆ ಅದು ತುಂಡಾಗುವವರೆಗೂ ಕೂಡ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಕೆಲವೊಂದು ಸಂಬಂಧಗಳನ್ನು ತುಂಬ ಎಳೆದಾಡಬೇಡಿ. ಎಲ್ಲೋ ಒಂದು ಕಡೆ ರಾಜಿ ಸೂತ್ರ, ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ನಿಮಗೆ ಬೇಗ ಬರಲಿ. ಅದನ್ನು ಅಂಥ ಒಂದು ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ಬೇಕು, ನೆಮ್ಮದಿ ಬೇಕು. ಜೊತೆಗೆ ಹಣಕಾಸು, ಆರೋಗ್ಯ, ಇನ್ನು ಕುಟುಂಬದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ಕೆಲವೊಂದು ತೀರ್ಮಾನಗಳು, ಇದೆಲ್ಲದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಗೊಂದಲ ಇದೆ.
ಅದಕ್ಕಾಗಿ ಮನಸ್ಸನ್ನು ತುಂಬ ಪಾಸಿಟಿವ್ ಆಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ತುಂಬ ಧನಾತ್ಮಕವಾಗಿ ಇರಬೇಕಾಗತ್ತೆ. ಏನೇ ಯೋಚನೆ ಮಾಡಿ ಈ ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಕೊಡಬೇಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರು ಇದ್ದಾರೆ. ಹಾಗಾಗಿ ಅಂಥವರ ಕಡೆ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಅದು ನಾಳೆ ಪಶ್ಚಾತ್ತಾಪಕ್ಕೆ ಕಾರಣ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ತೀರ್ಮಾನ ಮಾಡಿ, ಆದರೆ ಅದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬದ್ಧರಾಗುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಶಿವಪಾರ್ವತಿಯರ ದರ್ಶನ ನಿಮಗೆ ಉತ್ತಮವಾದಂತಹ ಒಂದು ಸ್ಥೈರ್ಯವನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಚಂದ್ರ ನಿಮಗೆ ಚತುರ್ಥದಲ್ಲಿದ್ದಾನೆ. ಸುಖ ಸ್ಥಾನದಲ್ಲೇ ಚಂದ್ರ ವಿರಾಜಮಾನನಾಗಿದ್ದಾನೆ. ಆದರೆ ಈ ದಿನ ನೀವು ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ಸುಖಕ್ಕೆ ಆಸೆ ಪಡಬೇಡಿ. ಅದರಲ್ಲೂ ಈ ದಿನ ತಾತ್ಕಾಲಿಕವಾಗಿ ಏನು ಸಿಕ್ಕತ್ತೋ ಅದಕ್ಕೆ ಮೊರೆ ಹೋಗಬೇಡಿ. ಹೊಡೆದ್ರೆ ಭಂಡಾರ ಹೊಡಿಬೇಕು, ಶಾಶ್ವತವಾಗಿರಬೇಕು, ಸ್ಥಿರವಾಗಿರಬೇಕು. ಅಂಥ ಒಂದು ಕೆಲಸಗಳನ್ನಾಗಲಿ ಅಂಥ ಒಂದು ಫಲಿತಾಂಶಗಳನ್ನಾಗಲಿ ಈ ದಿನ ನೀವು ನಿರೀಕ್ಷೆ ಮಾಡಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿದೆ, ಆದರೆ ನಿಮ್ಮ ಮನಸ್ಥಿತಿಯೇ ಚೆನ್ನಾಗಿರಲ್ಲ. ಎಲ್ಲವನ್ನೂ ಕೂಡ ಬಹಳ ವಿಚಿತ್ರವಾಗಿ ನೋಡುವಂಥ ಒಂದು ಜಾಯಮಾನ ಈ ದಿನ ಹೆಚ್ಚಾಗುವಂಥದ್ದು ಇದೆ. ಜೊತೆಗೆ ಅಲ್ಪ ಸ್ವಲ್ಪ ಅನುಮಾನ ಕೂಡ ಇರುವಂಥದ್ದು ಇರುತ್ತೆ. ಇನ್ನು ಮಕ್ಕಳನ್ನು ಹೆಚ್ಚು ದಂಡಿಸುವಂಥದ್ದು, ಶಿಕ್ಷಿಸುವಂಥದ್ದಾಗಲಿ, ಅಥವಾ ಮಕ್ಕಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರನ್ನಾಗಲಿ ಅಥವಾ ನಿಮ್ಮ ಬಂಧುಗಳನ್ನಾಗಲಿ ತುಂಬ ಈ ದಿನ ಕಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಶಿಸ್ತಿನ ಸೋಗಿನಲ್ಲಿ ಕೆಲವೊಂದು ಮಾತುಗಳನ್ನು ಹರಿಬಿಡುವಂಥದ್ದು ಇದೆ. ನಿಮ್ಮ ಮಾತಿನಲ್ಲಿ ಉಪಯೋಗಿಸುವಂತಹ ಶಬ್ದಗಳು ಸ್ವಲ್ಪ ಕಠಿಣ ಅಂತ ಅನಿಸುತ್ತೆ. ಹಾಗಾಗಿ ಈ ದಿನ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ಅಷ್ಟೇ ಮಾತಾಡಬೇಕು ಅಂತ ಹೇಳಿದ್ರೆ ಮಧುರವಾಗಿರುವಂಥ ಮಾತುಗಳನ್ನು ಆಡುವಂಥ ಒಂದು ತೀರ್ಮಾನವನ್ನು ನೀವೇ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ ಸಾಧ್ಯ. ಏಕೆಂದರೆ ಅವತ್ತಿಂದ ಬಂದಿರುವಂತಹ ಒಂದು ಸ್ವಭಾವವನ್ನು ದಿಢೀರಾಗಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಕಷ್ಟ. ಆದರೆ ಪ್ರಯತ್ನ ಮಾಡಿದ್ರೆ ಯಾವುದೂ ಕೂಡ ಕಷ್ಟ ಅಲ್ಲ ಅನ್ನುವಂಥದ್ದಕ್ಕೆ ಈ ದಿನ ನೀವೇ ಉದಾಹರಣೆಯಾಗಿರ್ತೀರಿ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಆದಾಯ ಉತ್ತಮವಾಗುವ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಮೂರನೆಯವರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಏನಾದರೂ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮಲ್ಲಿರುವಂಥ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಅನುಭವ ಎಲ್ಲವನ್ನ ಒಟ್ಟು ಮಾಡಿ ಕ್ರೋಢೀಕರಣ ಮಾಡಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಹಾಕಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ಅರ್ಥಶಾಸ್ತ್ರದಲ್ಲಿ ಹೇಳೋ ರೀತಿಯಲ್ಲಿ ಒಂದು ಬಿಗ್ ಪುಷ್ ಥಿಯರಿ ಅಂತ ಇದೆ. ಹಾಗಾಗಿ ಒಂದೇ ವಿಚಾರಕ್ಕೆ ಎಲ್ಲ ಒಂದು ಪ್ರಯತ್ನಗಳನ್ನು ಹಾಕಿದ್ರೆ ಆ ಒಂದು ವಿಚಾರ, ಆ ಒಂದು ಯೋಜನೆ ಫಲಿಸತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ. ಯಾವುದಕ್ಕೂ ಕೂಡ ನಿಮಗೆ ಏಕಾಗ್ರತೆ ಬಹಳ ಮುಖ್ಯ, ಕಾನ್ಸಂಟ್ರೇಷನ್ ಈ ದಿನ ಬಹಳ ಮುಖ್ಯ. ಅದನ್ನು ಹೇಗೆ ತಂದುಕೊಳ್ಬೇಕು ಅದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಆದಷ್ಟು ಬೆಳಗಿನ ಅವಧಿಯಲ್ಲಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಸಂಜೆ ಆಗ್ತಾ ಇದ್ದಾಗೆ ಸನ್ನಿವೇಶ ಸ್ವಲ್ಪ ಬಿಗುವಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ತುಂಬ ಸಂತೋಷವನ್ನು ಹಂಚಿಕೊಳ್ಳುವಂಥ ಸಂದರ್ಭ. ಅದರಲ್ಲೂ ಬಂಧು ಮಿತ್ರರ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಒಂದು ಸಹಭೋಜನ ಇದೆ. ಎಲ್ಲ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಫಲಿತಾಂಶಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಕೆಲವೊಂದು ಸೌಲಭ್ಯಗಳನ್ನು ಕೂಡ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಹಾಗಾಗಿ ತುಂಬ ಕಂಫರ್ಟ್ ಝೋನಲ್ಲಿರುವಂಥ ಸಂದರ್ಭ ನಿಮಗೆ. ಇನ್ನು ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅದನ್ನು ಸದ್ಯಕ್ಕೆ ಮುಟ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ನಿಮ್ಮ ತೀರ್ಮಾನಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಜೊತೆಗೆ
ಯಾವುದೋ ಒಂದು ಸಂತೋಷದ ಗುಂಗಿನಲ್ಲಿದ್ದಾಗ ತೀರ್ಮಾನಗಳು ಕೂಡ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಹಾಗೆ ಈ ದಿನದ ಪ್ರಮುಖ ವ್ಯವಹಾರಗಳನ್ನು ನೀವು ಮನೆಯಲ್ಲಿರುವಂಥ ಹಿರಿಯರ ಸಲಹೆಯಂತೆ ಮುಂದುವರಿಸುವಂಥದ್ದು ಉತ್ತಮ. ಏಕೆಂದರೆ ಏಕಾಏಕಿ ನೀವೊಬ್ಬರೇ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರಿಂದ ಕುಟುಂಬಸ್ಥರು ಜವಾಬ್ದಾರಿಯಿಂದ ಹಿಂದೆ ಸರಿಯುವಂಥದ್ದಿರುತ್ತೆ. ಹಾಗಾಗಿ ಅವರನ್ನು ಕೂಡ ಒಂದು ಲೂಪಲ್ಲಿ ಇಟ್ಕೊಳ್ಬೇಕು, ಅವರು ಕೂಡ ಸಹಭಾಗಿಗಳಾಗಬೇಕು ಈ ಒಂದು ವಿಚಾರಕ್ಕೆ. ಅದಕ್ಕಾಗಿ ಎಲ್ಲರೊಂದಿಗೆ ನೀವು ಚರ್ಚೆ ಮಾಡಿ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಗೊತ್ತಿದೆ, ಆದರೆ ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಒಂದು ಸಣ್ಣ ಮಟ್ಟದಲ್ಲಿ ಸೋಮಾರಿತನ ಕಾಣಿಸ್ಬೋದು. ಸ್ವಲ್ಪ ಚಟುವಟಿಕೆಯಿಂದ ಇರಿ, ಲವಲವಿಕೆಯಿಂದ ಇರಿ, ಸ್ವಲ್ಪ ಎನರ್ಜೆಟಿಕ್ ಆಗಿರಿ. ಹಾಗೆ ಈ ದಿನ ಇರುವಂಥ ಅಲ್ಪ ಸ್ವಲ್ಪ ಎನರ್ಜಿ ಏನಿದೆ ಅದನ್ನು ಒಳ್ಳೆಯ ವಿಚಾರಕ್ಕೆ ಉಪಯೋಗಿಸಿ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.